ತಾಹಿರ್ ಮಹಾರಾಜನ ದರ್ಬಾರಲ್ಲಿ ಮುಖ್ಯಮಂತ್ರಿ. ಆಮೇಲೆ ಎಲ್ಲರಿಗೂ ನಂಬಿಕೆ, ವಿಶ್ವಾಸ. ಮಹಾರಾಜಂತೂ ತಾಹಿರನ್ನು ಕೇಳದೆ ಯಾವ ಕೆಲಸನೂ ಮಾಡ್ತಿರಲಿಲ್ಲ. ಹೀಗಾಗಿ ಎಲ್ಲರ ನಂಬಿಕೆಗೆ ದ್ರೋಹ ಬಾರದ ಹಾಗೆ ಕೆಲಸ ಮಾಡೋದಕ್ಕೆ ತಾಹಿರ್ ಹಗಲು ರಾತ್ರಿ ದುಡಿತಾ ಇದ್ದ. ಅವನ ಪರಿಶ್ರಮಕ್ಕೆ ತಕ್ಕ ಹಾಗೆ ರಾಜ ಅವನಿಗೆ ಸಕಲ ಸಂಪತ್ತು ವೈಭವಗಳನ್ನು ಕೊಟ್ಟಿದ್ದ. ಒಂದು ಬಾರಿ ತಾಹಿರಿಗೆ ಇದೆಲ್ಲ ಅಧಿಕಾರ, ಸಂಪತ್ತು, ದರ್ಪ ಸಾಕು ಅನಿಸ್ಬಿಡ್ತು. ಏನು ಮಾಡೋದು ತೊಗೊಂಡಿದ್ದೀನೆಲ್ಲ, ನಾನು ದುಡಿಯೋಕ್ಕೆ ಬಂದವನು, ಎಲ್ಲವನ್ನು ತೊರೆದು ಸಂತ ಆಗಿಬಿಡ್ಲಾ ಅಂತ ವಿಚಾರ ಮಾಡಿದ. ಮತ್ತೊಮ್ಮೆ ಮನಸ್ಸು ಹೇಳ್ತು, ಅವಸರ ಬೇಡ. ಒಮ್ಮೆ ಅಧಿಕಾರ ಹೋಗ್ಬಿಟ್ರೆ ಮತ್ತೆ ಬಂದು ಆಗ್ಬಿಡುತ್ತೆ, ಹಣದ ದಾರಿ ಬದಲಾಗಿಬಿಡ್ತದೆ, ನಂತರ ಪ್ರತಿ ಊಟಕ್ಕೂ ಪರದಾಡೋಂಗಾಗತ್ತೆ. ಸಂತ ಆಗಿಬಿಡ್ತೀನಿ ಅನ್ನೋ ಸುಲಭಪ್ಪ, ಸಂತನಾಗಿ ಬದುಕೋದು ಭಾಳ ಕಷ್ಟ. ಎಲ್ಲವನ್ನೂ ತೊರೆದ್ರೆ ಇರೋದೆಲ್ಲಿ, ದಿನನಿತ್ಯದ ಊಟ ಬರೋದು ಎಲ್ಲಿಂದ? ಹೀಗೆ ಚಿಂತೆ ಮಾಡಿ ತಲೆ ಬಿಸಿ ಆಯಿತು. ಒಂದು ಕ್ಷಣ ಮನಸ್ಸು ಸಾಕು ಸಂತ ಆಗು ಅಂತಿತ್ತು, ಇನ್ನೊಂದು ಕಡೆಗೆ ಸಂತ ಆದರೆ ಗತಿ ಏನು ಅಂತ ಕೇಳ್ತಾ ಇತ್ತು. ಒದ್ದಾಡಿ ಹೋದ. ಒಂದು ದಿವಸ ಸಾಯಂಕಾಲ ಪ್ರಾರ್ಥನೆ ಮುಗಿಸಿ ತಾಹಿರ್ ಊಟ ಮಾಡೋಕ್ಕೆ ಕುಳಿತಿದ್ದ. ಒಬ್ಬನೇ ಇದ್ದ ಊಟಕ್ಕೆ. ಅದೊಂದು ಬೆಕ್ಕು ಬಂತು. ಇವ್ರ ಮುಖ ನೋಡಿ ಮಿಯಾವ್ ಅಂತ ಕೂಗ್ತು. ಅದ್ರ ಧ್ವನಿಯಲ್ಲಿ ಏನೋ ನಡುಕ ಇದ್ದಂಗಿತ್ತು. ತಕ್ಷಣ ತಾಹಿರ್ ಏನು ಮಾಡಿದ ಗೊತ್ತಾ? ತನ್ನ ತಟ್ಟೆಯಲ್ಲಿದ್ದಂಥ ಒಂದು ತುಂಡು ರೊಟ್ಟಿನ ಅದರ ಕಡೆಗೆ ಎಸೆದ. ಅದು ಪಟಕ್ಕಂತ ಹಾರಿ ಬಾಯಲ್ಲಿ ಕಚ್ಕೊಂಡು ಹೊರಗೋಡ್ತು. ಮತ್ತೆ 2 ಕ್ಷಣದಲ್ಲಿ ಬಂತು, ಒಂದು ಮ್ಯಾವ್ ಅಂತು. ಪಾಪ ಭಾಳ ಹಸಿವಾಗಿರಬೇಕು ಅಂದ್ಕೊಂಡು ಮತ್ತೊಂದು ತುಂಡನ್ನು ಅದಕ್ಕೆ ಹಾಕಿದ. ಅದು ಅದನ್ನ ಹಿಡ್ಕೊಂಡು ಮತ್ತೆ ಹೊರಗೋಡ್ತು. ಇವನಿಗೆ ಆಶ್ಚರ್ಯ, ಎಲ್ಲೆಲ್ಲಿ ಹೋಗ್ತದೆ ಇದು? ಮತ್ತೆ 5 ನಿಮಿಷಕ್ಕೆ ಬೆಕ್ಕು ಬಂತು. ಇದೆಂತ ಆಸ್ವರ್ಗೆ ಬೆಕ್ಕಿದು ಅಂತೇಳಿ ಮತ್ತೊಂದು ಚೂರನ್ನು ಎಸೆದ. ಇದೇ ಥರ ಮತ್ತೆ 2 ಸಲ ಆಯಿತು. ಈಗ ತಾಹಿರ್ನ ಕುತೂಹಲ ಬಂತು. ಇಷ್ಟು ತುಂಡುಗಳನ್ನು ಬೆಕ್ಕು ಏನು ಮಾಡ್ತದೆ, ಯಾರಿಗೆ ಕೊಡ್ತದೆ ಅಂತ ನೋಡೋದು ಮೆಲ್ಲಗೆ ಅದ್ರ ಹಿಂದೆ ಹೋದ. ಆ ಬೆಕ್ಕು ಮನೆ ಹಿಂಭಾಗಕ್ಕೆ ಹೋಗಿ ಅಲ್ಲಿ ಒಣ ಕಟ್ಟಿಗೆಗಳನ್ನು ಒಟ್ಟಿದ್ರು. ಆ ಮೂಲೆಯಲ್ಲಿ ಕುಳಿತಿದ್ದ ಮತ್ತೊಂದು ಬೆಕ್ಕಿನ ಮುಂದೆ ತುಂಡುಗಳನ್ನು ಹಾಕ್ತಾಯಿತ್ತು. ಅದ್ಭುತ ಅದು. ಪಾಪ ಅದೊಂದು ಕುರುಡು ಬೆಕ್ಕು. ಆ ಕುರುಡು ಬೆಕ್ಕಿಗೆ ಈ ಬೆಕ್ಕು 5 ಆಹಾರ ಹಾಕ್ತಾಯಿದೆ. ತಕ್ಷಣ ತಾಹಿರ್ನ ಹೃದಯದೊಳಗೊಂದು ಬೆಳಕು ಚಿಂಬಿಡ್ತು. ನಾನು ಅಧಿಕಾರ ಬಿಟ್ಟು ಸಂತನಾದರೆ ದಿನನಿತ್ಯ ಊಟ ಕೊಡೋರು ಯಾರು ನನ್ನನ್ನು ಸಲುವರು ಅಂತ ವಿಚಾರ ಮಾಡ್ತಿದ್ನಲ್ವಾ. ಒಂದು ಕುರುಡು ಬೆಕ್ಕಿಗೆ ಆಹಾರ ಯೋಜನೆ ಮಾಡಿದಂಥ ಭಗವಂತ ನನ್ನ ಕಾಳಜಿ ಮಾಡದೇ ಇರ್ತಾನ? ಆ ಕುರುಡು ಬೆಕ್ಕಿಗೆ ಇರುವಂಥ ನಂಬಿಕೆ ಕೂಡ ನನಗಿಲ್ವಂಗೆ ಆಯ್ತಲ್ಲ ಅಂತ ಹೇಳಿ ಚಿಂತಿಸಿ ಮರುದಿನಾನೇ ರಾಜನಿಗೆ ಹೇಳಿ ಭಗವಂತನ ಸೇವಕನಾಗಿ ನಡೆದು ಬಿಟ್ಟ ಜಗತ್ತಿಗೆ ಶ್ರೇಷ್ಠ ಗುರುವಾದ ತಾಹಿರ್. ಅದಕ್ಕೆ ದಾಸರು ಹೇಳಿದರು, ತಲ್ಲಣಿಸುವುದಿರು ಕಂಡ್ಯ ತಾಳು ಮನವೇ, ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹೋನು, ಅದಕ್ಕೆ ಸಂಶಯ ಬೇಡ ಅಂತ. ಸಂಶಯ ಬೇಡ, ಭಗವಂತ ಕಾಪಾಡ್ತಾನೆ ಅಂತ. ಒಂದು ಮಾತು ಗಟ್ಟಿ ಇದೆ, ನಿಮ್ಮಲ್ಲಿ ಯಾವಾಗ ನಂಬಿಕೆ ಗಟ್ಟಿ ಆಗತ್ತೋ ಆಗ ಭಗವಂತ ಕಾಪಾಡ್ತಾನೆ. ನಂಬಿಕೆ ಇಲ್ದೇನೆ ಭಗವಂತ ಇದ್ದಾನಾ ಅಂತ ಕೇಳಿದರೆ ಹೊರಗಿದ್ದ ಅಟೆಂಡರ್ ಒಳಗೆ ಬರೋಲ್ಲ, ದೇವರು ಬರ್ತಾನೆ. ಅದಕ್ಕೆ ದಾಸರು ಹೇಳ್ತಾರೆ, ತಲ್ಲಣಿಸುವುದಿರು ಕಂಡ್ಯ ತಾಳು ಮನವೇ. ತಲ್ಲಣ ಬೇಕಾ? ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಅದಕ್ಕೆ ಸಂಶಯ ಬೇಡ ಅಂತ. ಎಲ್ಲೋ ಕಲ್ಲೊಳಗೆ ಹುಟ್ಟಂಥ ಕಪ್ಪೆಗೆ ಆಹಾರ ಕೊಡ್ತಾನೆ, ಎಲ್ಲೋ ಇರುವೆಗಳಿಗೆ ಆಹಾರ ಕೊಡ್ತಾನೆ, ಸಮುದ್ರ ತಳದಲ್ಲಿದ್ದಂಥ ಪ್ರಾಣಿಗಳಿಗೆ ಆಹಾರ ಕೊಡ್ತಾನೆ. ಅದು ಮುಖ್ಯ ವಿಶ್ವಾಸ ಬೇಕು ಸ್ನೇಹಿತರೆ. ವಿಶ್ವಾಸ ಬಲ ಆದಾಗ ಶ್ರದ್ಧೆ ಮೂಡುತ್ತದೆ, ಶ್ರದ್ಧೆಯಿಂದ ಸಾಧನೆ ಆಗ್ತದೆ.